ಬಿಟ್ಕಾಯಿನ್ ಮೇಲಿನ ಅತಿಯಾದ ನಂಬಿಕೆ ಈಗ ಎರಿಕ್ ಟ್ರಂಪ್ಗೆ ದುಬಾರಿಯಾಗಿ ಪರಿಣಮಿಸಿದೆ. ಅಮೆರಿಕದಲ್ಲಿ ಅತಿದೊಡ್ಡ ಬಿಟ್ಕಾಯಿನ್ ಮೈನಿಂಗ್ ಕಂಪನಿ ಕಟ್ಟುವಂತಹ ಕನಸನ್ನ ಕಂಡಿದ್ದಂತಹ ಎರಿಕ್ ಟ್ರಂಪ್ ಅಮೆರಿಕನ್ ಬಿಟ್ಕಾಯಿನ್ ಕಾರ್ಪೊರೇಷನ್ ಮೂಲಕ ಭಾರಿ ಹೂಡಿಕೆಯನ್ನ ಮಾಡಿಕೊಂಡಿದ್ರು. ಬಿಟ್ಕಾಯಿನ್ ಗಣಿಗಾರಿಕೆ ಮೂಲಕ ಹೆಚ್ಚು ಕ್ರಿಪ್ಟೋ ಕರೆನ್ಸಿ ಸಂಗ್ರಹಿಸಿ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ಗಳಿಸೋದು ಕಂಪನಿಯ ಯೋಜನೆ ಕೂಡ ಆಗಿತ್ತು. ಆದರೆ ಜಾಗತಿಕ ಹೂಡಿಕೆದಾರರ ಗಮನ ಈಗ ಎಐ ಕ್ಷೇತ್ರದತ್ತ ತಿರುಗಿದೆ. ಎಐ ಡೇಟಾ ಸೆಂಟರ್ಗಳು ಮತ್ತೆ ತಂತ್ರಜ್ಞಾನ ಕಂಪನಿಗಳಲ್ಲಿ ಹೂಡಿಕೆ ಹೆಚ್ಚಾಗ್ತಾ ಇರುವ ಪರಿಣಾಮ ಕ್ರಿಪ್ಟೋ ಕ್ಷೇತ್ರಕ್ಕೆ ಹಿನ್ನಡೆಯಾಗಿದೆ. ರಾಯಟ್ ಪ್ಲಾಟ್ಫಾರ್ಮ್ಸ್, ಮಾರಾ ಹೋಲ್ಡಿಂಗ್ಸ್, ಸೈಫರ್ ಡಿಜಿಟಲ್ ಮತ್ತು ಟೆರಾಒಲ್ಬರ್ನಂತಹ ಕಂಪನಿಗಳು ಎಐ ಕ್ಷೇತ್ರಕ್ಕೂ ವಿಸ್ತರಿಸಿ ಲಾಭವನ್ನ ಗಳಿಸ್ತಾ ಇದ್ದಾವೆ. ಆದರೆ ಎರಿಕ್ ಟ್ರಂಪ್ ಅವರ ಕಂಪನಿ ಮಾತ್ರ ಬಿಟ್ಕಾಯಿನ್ ಮೇಲೆಯೇ ಅವಲಂಬಿತ ಆಗಿರೋದ್ರಿಂದ ಮಾರುಕಟ್ಟೆಯ ಬದಲಾವಣೆಯ ಹೊಡೆತಕ್ಕೆ ಇದೀಗ ಸಿಲುಕಿದೆ. ಕಳೆದ 10 ತಿಂಗಳಲ್ಲಿ ಕಂಪನಿಯ ಮೌಲ್ಯ $95ಕ್ಕೂ ಹೆಚ್ಚು ಕುಸಿದಿದ್ದು ಸುಮಾರು $600 ಮಿಲಿಯನ್ ಅಂದರೆ $5,722 ಕೋಟಿ ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಕಂಪನಿಯ ಭವಿಷ್ಯ ಸಂಪೂರ್ಣವಾಗಿ ಬಿಟ್ಕಾಯಿನ್ ಬೆಲೆಯ ಏರಿಳಿತದ ಮೇಲೆ ಅವಲಂಬಿತ ಆಗೋಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ಬೆಲೆ ಏರಿದ್ರೆ ಚೇತರಿಕೆ ಸಾಧ್ಯತೆಗಳಿದೆ. ಇಲ್ಲದೆ ಇದ್ರೆ ಎರಿಕ್ ಟ್ರಂಪ್ಗೆ ಇನ್ನಷ್ಟು ನಷ್ಟ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ.